ಈಗ ಇದ್ರ ಮುಂದಿನ ಕೆಲಸ ಸೌತೆ ಶಶಿ ರಾಶಿ ಇದ್ದು ತೋಟದಲ್ಲಿ ನೆಡೋಣ ಹೇಳ್ತಾ ಇದ್ರು. ಹಾಗಾಗಿ ತೋಟದಲ್ಲ ಒಂದು ಸ್ವಲ್ಪ ನೆಟ್ಟಿಕ್ಕೆ ಬೀಜನೂ ಒಂದು ಸ್ವಲ್ಪ ಹಾಕಿಕ್ಕೆ ಪಪ್ಪ ನಾಳೆ ಹೊರಟಿದ್ಯಾ ನೋಡಿ. ಬೀಜನೂ ಒಂದು ಸ್ವಲ್ಪ ಹಾಕವಳೆ ಜಾಸ್ತಿ ಒತ್ತಗಾಗೋಜು ಹಾಗಾಗಿ ತೆಳ್ಳಗಾದ್ರೆ ಚಲೋ ಆಗ್ತು ಹೇಳಿ. ಇಲ್ದವರೆಲ್ಲ ಸತ್ತೋಗ್ತು. ಇದೆಲ್ಲ ಬೀನ್ಸು ಅಂಗಿಕಸೆ ಅಂದರೆ ಲಾಂಗ್ ಬೀನ್ಸು ಅಥ್ವಲ್ಲಿ ಅದು ನೋಡಿ ಎಲ್ಲ ಎಷ್ಟು ಚಲೋ ಆಜುಳಿ. ಸರಿ ಮಳೆ ಸ್ವಲ್ಪ ಕಡಿಮೆ ಇದ್ದಿದ್ದಕ್ಕೆ ಚಲೋ ಆಜು. ಡೈರೆ ಗಿಡ ನಿನ್ನೆ ನಮ್ಮ ಅತ್ತೆದು ಹಾಕಿದ್ದಿ. ಇದು ನಂದು ಅವರು ದಬ್ಬೆ ಕೊಟ್ಟು ಕಟ್ಟಿದ ಮೆಥಡ್ ತೋರಿಸಿದ್ದು. ಇವತ್ತು ನಾನು ತೋರಿಸ್ತಾ ಇದ್ದೀಯ. ಹಿಂದೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಿ ನಂಗೆ ನೋಡಿಕ್ಕು. ಈಗ ತೋಟಕ್ಕೆ ಹೋಗಿ ಸೌತೆ ಗಿಡ ನೆಟ್ಟು ಸೌತೆ ಬೀಜ ಹಾಕಿ ಮಾಡಿಕೊಪ್ಪನ. ಹಾಂ ಸಾಕು, ಅದಷ್ಟು ಮ್ಯಾಲಿನ ತೋಟದಲ್ಲಿ ನೆಡಲಾಗ್ತು. ಸಾಕು ಅಲ್ಲೂ ಒಂದು 4 ನೆಡಲಾಗ್ತು. ಬೀಜನೂ ಇದ್ದು ಸಾಕು ಬನ್ನಿ. ಇದು ತೊಗರಿ ಗಿಡ ಪ್ರತಿ ಸುತ್ತು ತೋರಿಸ್ತಾ ಇದ್ದಿ. ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ಕೊಂಡ್ರಿ ಸ್ವಲ್ಪ ಖುಷಿ ಆಜು. ಹೆಂಗಾಗ್ತು ಎಂತ ಆಗ್ತಳು ಗೊತ್ತಿಲ್ಲ. ಈಗ ಬನ್ನಿ ತೋಟಕ್ಕೆ ಹೋಗೋ ಸೌತೆ ಶಶಿ ನೆಟ್ಟಿಗೆ ಪಪ್ಪನ ಮರೆ ಅಯ್ಯೋದು ಎಲ್ಲೂ ಓಡ್ತಾ ಇದ್ದು. ಬಾ ಬಾ ಹೋಪನ ಬಾ ಬಾ. ಇವತ್ತು ನೀವು ಹೊಳವಿತ್ತು ಬಿಟ್ಟಾಕೋ ಹೇಳೋಣ ಮಾಡಿದ್ದೆ ನಾನು. ಇರಲಿ ನಾನು ಇಷ್ಟು ಸ್ಲೋ ಹೋದರೆ ನನ್ನ ಯಜಮಾನ್ರನ್ನ ಬಿಟ್ಟಿಗೆ ನಡೀತರು. ಅವರಿಗೆ ಹೀಗೆ ಬರೀತಾ ಓಡಾಡಿ ರೂಢಿ. ಮತ್ತು ಒಂದು ಅವ್ರದ್ದು ಸೀಕ್ರೆಟ್ ತೋರಿಸ್ತಿ ನಿಂಗೆ ಗ್ರಹಿಸಿದ್ರೆ ಎಲ್ಲೇ ಗೊತ್ತಿಲ್ಲ. ಅವರು ಮನೆಯಲ್ಲಿ ಇದ್ದಾಗ ಹೊರಗೆ ಎಲ್ಲ ಹೋಗೋದಾರು ತೋಟ ಗದ್ದೆ ಬೆಟ್ಟ ಬೇಣ ಎಲ್ಲ ಹೋಗೋದಾರು ಕಾಲಿಗೆ ಚಪ್ಪಲ್ ಹಾಕಿತ್ರಲ್ಲೇ ನೋಡಿ. ಬರೀ ಈ ಕಾಲಲ್ಲಿ ಹೆಂಗೆ ಹೋಗ್ತಾಯಿದ್ರು. ನನಗೆ ಚಪ್ಪಲ್ ಇಲ್ಲದೆ ಎಲ್ಲ ಒಪ್ಪಲು ಗೊತ್ತಿಲ್ಲ. ಅವ್ರು ಹಿಂಗೆ ಹೋಗ್ತರು ಮುಳ್ಳು ಗಿಳ್ಳು ಎಂತ ಇದ್ರು ಅವ್ರ ಕಾಲಿಗೆ ನಾಟ್ತಿಲ್ಲಕ್ಕು. ನೋಡಿ ಹೆಂಗೆ ಹೋಗ್ತಾಯಿದ್ರು ತೋರಿಸ್ತಾ ಇದ್ದೆ. ಹಾಂ ಹೋಗ್ತು ನೋಡಿ. ಯಜಮಾನ್ರು ಕೇಳ್ತಾಯಿದ್ರು ನಿನ್ನೆ ಏನು ವೀಡಿಯೋ ಮಾಡ್ಕೆ ಹೋಗಿದ್ದೆ ಬಂದಿತ್ತ ಹೇಳಿ. ಮದ್ದೊಡಿಯೋದನ್ನು ತೋರ್ಸಲ್ ಬತ್ತ ಮ್ಯಾಲ್ವರೆಗೆ ಹೋಗ್ತಾ ವೀಡಿಯೋ ಕೇಳ್ತಾ ಇದ್ರು. ತೋರಿಸ್ಕೊಡ್ತೀವಿ ನೋಡಿ. ಮತ್ತೆ ಇಲ್ಲೆಲ್ಲ ನೆಡ್ತಾ ಇದ್ರು ಸೌತೆ. ಹಾಂ ಮೊನ್ನೆ ದೋಟಿಲಿ ಹೊಡೆದು ತೋರಿಸಿದ್ದೆ. ಈ ಗೌಡ್ ಹತ್ತಿಗೆ ಹೊಡೆಯೋದು ತೋರಿಸ್ತೀವಿ ನೋಡಿ. ಈಗ ಇದು ಕಡಿಮೆ ಆಗ್ತಾ ಬಂಜು ನಾಗಳ ಬದಿಗೆ. ಫಸ್ಟ್ ಈ ಸೌತೆ ಶಶಿ ನೆಟ್ಟಗಮ್ಮನ ಆ ಬುಡದ್ವರೆಗೂ ದಾರಕ್ಕೆ ಒತ್ತು ಬಿಡು. ಅಲ್ಲೆಲ್ಲ ಬೇರೆ ಕೊಟ್ಟಗತ್ತು ಹೆಂಗು. ಶಿವದೆಲ್ಲ ಹೆಸರು. ಹಾಂ ಇನ್ನು ನೋಡಿ ಇಲ್ಲೊಂದು ಬೆನ್ನೆಲ್ಲ ಬಳ್ಳಿ ಬೆನ್ನೆಲ್ಲ ಬಳ್ಳಿನೂ ನೆಟ್ಟಗಂಜಿ ನೋಡಿ. ನೋಡಿ ಮೊದಲಿತ್ತು ಈಗೆಲ್ಲ ಹೋಗ್ಯೋಜು. ಹಾಗಾಗಿ ಒಂದು 4 ಇರಲಿ ಹೇಳಿ ನೆಟ್ಟಗಂಜ ಚಲೋ ಆಜು. ಒಂದು ಕೊಳೆ ಬಂದು ಹೋಗ್ತಾ ಗೊತ್ತಿಲ್ಲ ಅದಕ್ಕೆ. ನೋಡಿ ಇಲ್ಲೆಲ್ಲ ಇದ್ದು ಬೆನ್ನೆಲ್ಲ ಬಳ್ಳಿ. ಸುಮಾರು ಒಂದು 4-5 ಬಳ್ಳಿ ಇದ್ದು. ರಾಶಿ ಎಲ್ಲ ಇಲ್ಲೇ. ಹಾಂ ನೋಡಿ ಇದೊಂದು ಗಾಂಧಾರಿ ಮೆಣಸಿನ ಗಿಡ ಇದ್ದು ತೋಟದಲ್ಲೆಲ್ಲ ನೆಟ್ಟಿದ್ದೆ ನಾನು ಸುಮಾರು. ಶುಂಠಿ ಅಂಬೆಕೊಂಬು ಮತ್ತು ಕಾವೆಗೆಡ್ಡೆ ಎಲ್ಲದೂ ಹಿಂಗೆ ತೋಟದಲ್ಲಿ ಕಾಮನ್ನಾಗಿ ಇರ್ತು ನಗಳ ಹತ್ರ. ನೋಡಿ ಇಲ್ಲಿ ಬೇಕಾದ ಬಂದು ಫ್ರೆಶ್ ಆಗಿ ಕಿತ್ಕೊಂಡು ಹೋಗ್ತೈತಿಯಾ. ನೋಡಿ ಇಲ್ಲೆಲ್ಲ ಶುಂಠಿ ಹೆಂಗಿದ್ದು. ಶುಂಠಿಯ ಮತ್ತು ಸ್ವಲ್ಪ ತೋಟದಲ್ಲಿ ಜಾಸ್ತಿ ಇದ್ದರೆ ಬೇರುಳ ಗೊತ್ತಿಲ್ಲ ಹೇಳ್ತಾ ಹೌದಲ್ದ ಗೊತ್ತಿಲ್ಲ. ಹಂಗಾಗಿ ಜಾಸ್ತಿ ನಡ್ತೀವಿ. ಇಲ್ಲೆಲ್ಲ ನೋಡಿ ಗಾಂಧಾರಿ ಮೆಣಸಿನ ಗಿಡ ನೆಟ್ಟಿದ್ದಿ. ಎಲ್ಲ ಹೆಂಗೆ ಕರೆ ಬಿಡ್ತಾಯಿದ್ದ. ತೋಟದಲ್ಲಿ ರಾಶಿ ಚಲೋ ಆಗ್ತು. ಆದರೆ ಮಂಗ ರಗಳೆ ಕೊಡ್ತಾ. ಆದ್ರೆ ಸರಿ ಮಂಗನಗಾವಲು ಇದ್ದಿದ್ದಕ್ಕೆ ನೆಡ್ತಾ ಇದ್ದೆ. ಇಲ್ದೋರಿ ಸೌತೆ ಬೀಜ ಹಾಕಿದ್ರು ಪ್ರಯೋಜನ ಇತ್ತಿಲ್ಲ. ಹಾಗಾಗಿ ನೋಡೋಣ ಹೇಳಿ ಸರಿ ನೆಟ್ಟು ನೋಡ್ತಾ ಇದ್ಯಾ. ನೋಡಿ ಹೆಂಗಿದ್ದು ಬೆಂಗಳೂರಲ್ಲಿ ತೋಟ ಎಲ್ಲರ ಮನೆದು ಹೇಳಿ ತೋರಿಸ್ತಿ ಹೆಂಗೆ ಮುಚ್ಚಿಗೆ ಮಾಡ್ತಾ ಹೇಳಿ. ಈ ಸರಿ ಬಿಸಿಲಿದ್ದಕ್ಕೆ ಸ್ವಲ್ಪ ಕಳೆ ಆಜು. ಆದ್ರೂ ವರ್ಷ ಎಲ್ಲ ಇಷ್ಟು ಕಳೆ ಆಗ್ತಿತ್ತಿಲ್ಲ. ಅದು ನೋಡಿ ಅರ್ಶಿನೂ ಮನೆಯಲ್ಲೇ ಮಾಡ್ಕೊತೀಯ. ಅರ್ಶಿನ ಇದು ನೋಡಿ ಅರ್ಶಿನ ಹಳ್ಳಿ ಮೇಲೆ ಇದು ಕಾಮನ್ನಾಗಿ ಎಲ್ಲರ ಮಲ್ಲೂ ನೆಟ್ಗತ್ತೆ. ಹೀಗೆ ಹೊರಗಿಂದ ತತ್ವಿಲ್ಲ. ಇಲ್ಲಿ ಅಂಬೆಕೊಂಬು ಶುಂಠಿ ಅರಿಶಿನ ಗಾಂಧಾರಿ ಮೆಣಸು ಎಲ್ಲ ಹೀಗೆ ತೋಟದಲ್ಲಿ ಬೆಳಕತ್ತೀಯ. ಕಾಳು ಮೆಣಸಂತೂ ಕಾಮನ್ನಾಗಿ ಇರ್ತಲ್ಲಿ ನೋಡಿ. ಇಲ್ಲೆಲ್ಲ ಅರಿಶಿನ ಕಣ ಮಾಡಿ ನೆಟ್ಟಿದ್ದ.
ಇದನ್ನು ಕಣ ಮಾಡಿ ಈ ವರ್ಷ ಬೇಸಿಗೆನಲ್ಲಿ ಬೀಜ ಹಾಕದಂಗೆ ಹಾಕಿಟ್ಬಿಡ್ತ ಮಕೆಯ ಮಳೆಗಾಲದಲ್ಲಿ ಎದ್ಕತ್ತು 2 ವರ್ಷ ಬಿಟ್ಟು ಕಿತ್ತರೆ ಚಲೋ ಗಡ್ಡೆ ಸಿಕ್ತು. ಹಾಗೇಳಿ ಕಾಮನ್ನಾಗಿ 2 ವರ್ಷ ಕೀಳವು. 3 ವರ್ಷ ಆಗಿಬಿಟ್ರೆ ದೊಡ್ಡ ಗೆಡ್ಡೆ ಕೊಳತೋಗ್ತು. 1 ವರ್ಷ ಕಿತ್ಬಿಟ್ರೆ ಸಣ್ಣ ಸಣ್ಣ ಗೆಡ್ಡೆ ಆಗಿರ್ತು, ಎಳೆ ಎಳೆ ಗೆಡ್ಡೆ. ಇಲ್ಲ, ಬೀಜ ಹಾಕಿ ಹೋಗ್ತೀಗ. ಹಾಂ ನೋಡಿ, ಇಲ್ಲೊಂದು ಸಾತ ಶಶಿ ಹುಟ್ಟಿಗೆಂಜು ಚಲೋ ಆಜು. ಹಾಗಾಗಿ ನೆಡನ ಹೇಳಂದು ಕಂಜಿಯ. ಇದು ಹೋದ ವರ್ಷ ನೆಟ್ಟಿದ್ದು ನೋಡಿ, ಕಾಳು ಮೆಣಸಿನ ಶಶಿ. ಮನೆ ಹತ್ರ ಇದ್ದಿದ್ದನ್ನ ತೋರಿಸಿದ್ದು, ಗಿಡ ಮಾಡಿದ್ದು ಹೆಂಗೆ ಮಾಡೋದು ಎಲ್ಲ ನಾನು ವಿಡಿಯೋದಲ್ಲಿ ಇದ್ದು ಯೂಟ್ಯೂಬ್ನಲ್ಲಿ, ನನ್ನ ಚಾನಲಲ್ಲಿ. ಇದು ನೋಡಿ ಹೋದ ವರ್ಷ ನೆಟ್ಟಿದ್ದು ಹೆಂಗೆ ಆಜುಳಿ. ಕೊಟ್ಟೆ ಶಶಿ ಆದರೆ ಹಿಂಗೆ ಚಲೋ ಆಕ್ಕಿತ್ತು, ಬೇಗನೆಯ ಪಟಪಟನೆ ಎದ್ಕತ್ತು. ನಾನು ಇನ್ನೇನು ವೀಡಿಯೋದಲ್ಲಿ ತಲೆ ಕುಡಿ ನೆಡೋದು, ಒಬ್ಬರು ವಯಸ್ಸಾದವ್ರು ನೆಡ್ತಾ ಇದ್ದಿದ್ದನ್ನ ತೋರಿಸಿದ್ದಿ. ಅವ್ರು ನೆಟ್ಟಿದ್ದು ಹಂಗೆ ಆ ಮೆಥಡಲ್ಲೂ ನೆಡ್ತಾ. ಆದರೆ ಈಗೆಲ್ಲ ಸ್ವಲ್ಪ ಆಧುನಿಕವಾಗಲಿ ಕೊಟ್ಟೆ ಶಶಿ ನೆಟ್ಟರೆ ಚಲೋ ಆಗ್ತೋಳಿ. ನೋಡಿ, ಇದು ಒಂದು ಕೊಟ್ಟೆ ಶಶಿ ಹೆಂಗೆ ಆಜುಳಿ. ಇದು ಹೋದ ವರ್ಷ ನೆಟ್ಟಿದ್ದು. ಪದೇ ಪದೇ ಕಟ್ಟು ಹಾಕ್ಯೋತಿದ್ರೆ, ಕಟ್ಟು ಹಾಕಿ ಅದು ಕೆಳಗೆ ಬೀಳಾಗಿದ್ದಂಗೆ ನಾವು ಸುರಕ್ಷಿತವಾಗಿ ನೋಡ್ಕೋತಿದ್ರೆ ಬೇಗನೆ ಬೆಳಕತ್ತು. ನೋಡಿ, ಇಲ್ಲೆಲ್ಲ ಇದು ತೋರಿಸ್ತೀನಿ ನೋಡಿ. ಇದು ಒಂದು ಹೌದು ನೋಡಿ, ಇದು ಒಂದು ಹೌದು. ಇದು 1 ವರ್ಷದ್ದು. ಹಿಂದಿನ ಬೇಸಿಗೆನೆಲ್ಲ ನೆಟ್ಟಿದ್ದು. ಮಳೆಗಾಲದಲ್ಲಿ ಒಂದು ಚಲೋ ಹಾಕಿತ್ತ. ಇದು ಹಿಂಗೆ ಸಣ್ಣ ಹಿಡಿದು ಬುಡಕ್ಕೆ ಕಟ್ಟು ಹಾಕ್ಯೋತ ಹೋದರೆ ಬೇಗನೆ ಎದ್ಕತ್ತ. ಇದು ಕಟ್ಟು ಹಾಕೋಕ್ಕಾಗಿತ್ತು, ಆಜಿಲ್ಲ. ನೆಕ್ಸ್ಟ್ ಟೈಮ್ ಹಾಕ್ತೀನಿ ನಾನು. ಸಾತ ಶಶಿ ನೆಟ್ಟಿ ಬೀಜ ಹಾಕೋಣ. ಒಂದು ಸ್ವಲ್ಪ ಬೀಜ ಅಲ್ಲೆಲ್ಲ ಸೋಕ್ಬಿಡಿ, ಹುಟ್ಟದಾರ ಹುಟ್ಟು ಇಲ್ದವರಲ್ಲೇ. ಹಳ್ಳಿ ಮೇಲೆಲ್ಲವ ಲವಂಗದ ಗಿಡ, ಕಾಳು ಮೆಣಸಿನ ಗಿಡ, ಮತ್ತು ಅದನ್ನು ನೋಡಿ ಕುಂಬಳ ಬಳ್ಳಿ, ಮತ್ತು ಶುಂಠಿ, ಅಂಬೆ ಕೊಂಬು, ಕಾಡು ಅರ್ಶಿನ ಎಲ್ಲದೂ ಕಾಮನ್ನಾಗಿ ಎಲ್ಲರ ಮಲ್ಲೂ ಇರ್ತು. ಯಾರೂ ದುಡ್ಡು ಕೊಟ್ಟೆಲ್ಲ ತತ್ವಿಲ್ಲೇ ನಿಂಗಾಕಿ ಹೇಳ್ತಾ ಇದ್ದಿ. ಇದು ನೋಡಿ ಸೂಳಿ ಹೂವು ಉಳುತ್ತ. ಇದು ಲೇಡೀಸ್ ಪ್ರಾಬ್ಲಮ್ ಇರ್ತಲ್ಲಿ, ಅದಕ್ಕೆ ದಿವ್ಯ ಔಷಧಿ ಎಲ್ಲ ಹೇಳ್ತಾ. ಇದ್ರ ಗಡ್ಡೆನ ಬೀಸ್ಕೊಂಡು ಕುಡಿದ್ರೆ ನೋಡಿ ಹೆಂಗಿದ್ದುಳಿ. ಇದನ್ನೆಲ್ಲ ನಂಗೆ ತೋಟದಲ್ಲಿ ನೆಟ್ಟಿಟ್ಗತ್ತೀಯ ಅಂತಕಂದ್ರೆ ಯಾವಾಗ ಯಾರಿಗೆ ಯಾವ ಇದು ಬೇಕು ಗೊತ್ತಾಗ್ತಿಲ್ಲ. ಹಾಗಾಗಿ ಯಾವುದನ್ನೂ ಹಾಳು ಮಾಡ್ತೀವಿಲ್ಲ, ಬ್ಯಾಡಾಳವಾಗಿತ್ವಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಕೊಡ್ಲಿದ್ದು. ಇದರಲ್ಲಿ ಹೆಂಗೆ ನೀರು ಹರಿತು. ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಇರ್ತು, ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ವೀಡಿಯೋ ಹಿಂಗಿದ್ದ ಅಪ್ಲೋಡ್ ಮಾಡೋ ಟ್ರೈ ಮಾಡ್ತಿ. ನೋಡಿ ತೋರಿಸ್ತಾ ಇದ್ದೆ ಹೆಂಗಿದ್ದು ನಂಗೆ ತೋಟ ಹಳ್ಳಿ. ಈಗ ಮನೆಗೆ ಹೋಗಿ ಈಸಿಯಾಗಿ ತೆಂಗಿನಕಾಯ ಮೊಳಕೆ ಬರ್ಸೋದು ಹೆಂಗೆ, ಮತ್ತು ಅದನ್ನು ನೆಡೋದು ಹೆಂಗೆ ನೆಟ್ಟರೆ ಹೆಂಗೆ ಆಗ್ತು ಹೇಳಿದ್ರೆ ಒಂದು ಸಣ್ಣ ವೀಡಿಯೋ ನಿಮಗೆ ತೋರಿಸ್ತೀವಿ. ಮನೆಗೆ ಹೋದ ಕೂಡಲೇ ನೆನೆಯ ಈಸಿಯಾಗಿ ಬೆಳೆಸ್ಕೊಳ್ಳಕ್ಕು ನಾವು ತೆಂಗಿನ ಶಶಿನ. ನೋಡಿ ತೋರಿಸ್ತೀಗ. ಎಲ್ಲಿ ತೋರಿಸ್ತಾ ಇದ್ದಿ ಮರ ಹತ್ಕೊಂಡು ಹೆಂಗೆ ಮದ್ದೊಡಿತಾ ಇದ್ದಾಳೆ ನೋಡಿ. ನೋಡಿ ನಿಮಗೆ ಕಾಣಿಸ್ತಾ ಇದ್ದಾಳೆ. ಮರ ಸೋಸೋದು ಹತ್ತ ಕ್ಲೀನ್ ಮಾಡೆಲ್ಲ. ಇದು ಹಳೆ ಸತ್ತು ಸಿಂಗಾರೆಲ್ಲ ಇದ್ದರೆ ಅದ್ರ ತೆಕ್ಕೊಂಡು ಮದ್ದು ಹೊಡಿತಾ. ಹಾಂ ನೋಡಿ, ಇವ್ರು ಪಂಪ್ ಹೊಡಿತಾ ಇದ್ರು. ಇವರು ಪಂಪ್ ಹೊಡೆದ್ರೆ ಅವರಲ್ಲಿ ಸ್ಪ್ರೇ ಮಾಡ್ತರು ನೋಡಿ. ಇದು ಮಿಷನ್ ಅಲ್ಲ, ಮನುಷ್ಯರು ಮಾಡೋದಾಗಿದ್ದಕ್ಕೆ ನೋಡಿ. ದೋಟಿಯಲ್ಲಿ ಮರ ಎಳ್ಕೊಂಡು ಹೆಂಗೆ ಸ್ಪ್ರೇ ಮಾಡ್ತಾಯಿದ್ರು. ಇದು ಮನುಷ್ಯರು ಮಾಡೋದು. ನಾವತ್ತು ದೋಟಿಯಲ್ಲಿ ಹೊಡೆಯೋದು ಹೆಂಗೆ ತೋರಿಸಿದ್ವಿ. ಹಾಂ ಹಾಂ ಇದು ನೋಡಿ ಯಾಲಕ್ಕಿ ಗಿಡ ಹೆಂಗಿದ್ದೋಳಿ. ಇದು ಹೋದ ವರ್ಷ ನೆಟ್ಟಿದ್ದು ಕಾಳು ಮೆಣಸಿನ ಗಿಡ ನೋಡಿ ಎಷ್ಟು ಚಲೋ ಆಜು. ಕೊಟ್ಟೆ ಶಶಿ ಆದರೆ ಹಿಂಗೆ ಹಾಕಿತ್ತು. 1 ವರ್ಷಕ್ಕೆ ಚಲೋ ಹಾಕಿತ್ತು. ನೆಕ್ಸ್ಟ್ ಇಯರಿಗೆ ಕಾಯಿ ಬಪ್ಪಲ್ ಹಣಕ್ತು ನೋಡಿ. ಎಷ್ಟು ಚಂದ ಮೆಣಸಿನ ಗುಂಜು ಬಿಟ್ಟಿದ್ದೋಳಿ.
ಅಯ್ಯಯ್ಯ ಚಲೋ ಹಸಿ ಸೊಪ್ಪು ಪ್ಯಾಕೆಟ್ ಇದ್ದದ ನಿಂಗೆ ತಿನ್ಲೆ ಬಾ ಬರಡ ಬರಡ್ದೆ ಬರಡ ನಾ ಅಂತೂ ತಂದಿಲ್ಲ ಬಾಳೆಹಣ್ಣೆಲ್ಲ ತಂದಿಲ್ಲ ಬರಡ 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 ಅಲ್ಲೇ ಬರಡ್ದೆ ಅಲ್ಲೇ ಮೈ ಕೂಗ್ತಾ ಇಲ್ದವ್ರು ಕೊಟ್ಟಿಗೆಲ್ಲಿದ್ರೆ ಅದ ಈಗ ನೋಡಿ ತೆಂಗಿನ ಶಶಿ ಹೆಂಗೆ ಮುಖ ಬರ್ಸಿದ್ಯಾ ಆಮೇಲೆ ತೋರಿಸ್ತೀಯ ಯಾವಾಗೂ ಹಿಂಗೆ ಮಾಡ್ತೀಯ ಇದೇ ಮನೆದು ಕಾಲು ತೊಳೆಯೋ ಜಾಗ ಇಲ್ಲಿ ನಾವು ಕಾಮನ್ನಾಗಿ ಕಾಕಲ್ಲಿ ನೀರು ಬಿಟ್ಕೊಳ್ಳೋದೇನೆ ತೆಂಗಿನಕಾಯಿ ಸೇರ್ತೀವಿ ನೋಡಿ ತೆಂಗಿನಕಾಯಿ ಹಂಗೆ ಹಿಂಗೆ ಇಲ್ಲಿ ಸಾಲಾಗಿಟ್ಬಿಡ್ತೀಯ ಎಂತಕ್ಕೆಂದರೆ ಅದು ತನ್ನರೇ ಬೇರೆ ಕೊಟ್ಕೋತೀವಿ ನೆಲಕ್ಕೆ ಹೋಗೋದು ಕೊಟ್ಟೆಲಿ ಹಾಕಿ ಎಂತ ಮಾಡೋದು ಇಲ್ಲ ಮತ್ತು ಈಸಿಯಾಗಿ ತೆಗಿಲಕ್ಕು ಇಲ್ಲಿ ನೋಡಿ ಅಂಥದ್ದು ಆಗಿರ್ತಿಲ್ಲ ಆದರೆ ಬೇರೆ ಕೊಟ್ಕೊಂಡಿರ್ತು ಚಲೋವ ಈಗ ನಾವು ಇದು ಚೀಲಕ್ಕೆ ಶಿಫ್ಟ್ ಮಾಡ್ರೆ ಗಿಡ ಸಿಕ್ಕಾಬಿಟ್ಟೆ ಚಲೋ ಆಕ್ಕಿತ್ತು ನೋಡಿ ತೋರಿಸ್ತಾ ಇದ್ದಿ ಇದಕ್ಕೆ ಎಂತ ಮಾಡೋದು ಇಲ್ಲ ಬರೀ ತೆಂಗಿನಕಾಯಿ ನಾವು ಯಾವುದು ಸೆಲೆಕ್ಟ್ ಮಾಡ್ಕೊಂಡು ಇಟ್ಟಿರತ್ತು ಇದು ಸಿಲೋನ್ ತೆಂಗು ಉಳ್ತಾ ಇದು ನಾವು ಜಾಸ್ತಿ ಎಣ್ಣೆ ಇದಕ್ಕೆ ಯೂಸ್ ಮಾಡ್ತೀವಿಲ್ಲ ಶೀಯಾಳಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಕ್ಕೆಂದರೆ ಇದರಲ್ಲಿ ಒಂದು ಹಿಂಡಿಗೆಲ್ಲಿ ಸುಮಾರು 40ರಿಂದ 50 60ರವರೆಗೂ ಶೀಯಾಳಾಗ್ತು ಹಾಗಾಗಿ ಹೆಂಗೆ 1 ಮರ 2 ಮರ ಇದ್ರನ್ನೇ ಬೆಳೆಸ್ಗೆತ್ತೀಯ ಶೀಯಾಳಕ್ಕೆ ಹೆಳೆಯ ಶೀಯಾಳ ರಾಶಿ ಪ್ರೀತಿ ಆಮೇಲೆ ಎಲ್ಲರಿಗೂ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಬೇರು ಬಂಜು ತೋರಿಸ್ತಾ ಇದ್ವಿ ಬೇರು ಹೆಂಗೆ ಕಾಣಿಸ್ತಾ ಇದ್ದೂಳೆ ಮತ್ತು ಇದು ಸಿಮೆಂಟಿನೆಲ್ಲ ಆಗಿದ್ದಕ್ಕೆ ಬೇರು ಕೆಳಗೆ ಹೋಗಿರ್ತಿಲ್ಲ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ತೋರಿಸ್ತಾ ಇದ್ವಿ ನೋಡಿ ಫುಲ್ ಬೇರು ಬಂದ್ಕೊಂಡಿರ್ತು ಈ ಕೆಲವು ಜನ ನೆಲಕ್ಕೆ ಹೋಗೋದು ಕೊಟ್ಟೆಲಿಟ್ಟು ಎಲ್ಲ ಮಾಡ್ಕೆತ್ತ ಅವ್ರವ್ರು ಇಷ್ಟ ಅದು ಮಾಡ್ಕೊಳ್ಳಿ ಆದರೆ ನಮ್ಮಲ್ಲಿ ಮಾತ್ರ ಇದೇ ಮೆಥಡಲ್ಲಿ ಹೆಂಗೆ ಬೆಳೆಸ್ತೀಯ ನೋಡಿ ತೋರಿಸ್ತಾ ಇದ್ದಿ ಈಗ ಹಿಂಗೆ ಮಾಡಿ ಇದಿಷ್ಟು ಮೊಕ್ಕೆ ಬಂದು ಕೂಡಲೇ ನನಗೆ ಇದನ್ನು ಒಂದು ಚೀಲಕ್ಕೆ ಶಿಫ್ಟ್ ಮಾಡ್ತೀಯ ಅಂದರೆ ಬೇರೆ ಕೊಟ್ಟಿಗೆ ಶಿಫ್ಟ್ ಮಾಡ್ತೀಯ ಆವಾಗ ಎಂತಕ್ಕೆಂದರೆ ಇನ್ನೂ ಚಲೋ ಹಾಕ್ಕೊಳ್ಳವಲ್ಲಿ ಅದು 1 ವರ್ಷ ಸಾಕ್ಕೊಂಡು ನಾವು ನೆಟ್ಟಗಳವು ಇಲ್ಲದೆ ಹೋದ್ರೆ ಸತ್ತೋಗ್ತು ಹಾಗಾಗಿ ಅದು ಈಗ ಹೆಂಗೆ ಆಜು ನಂಗೆ ಹಂಗೆ ಚೀಲದಲ್ಲಿ ಶಿಫ್ಟ್ ಮಾಡಿದ್ದು ತೋರಿಸ್ತೀಗ ನಾನು ಅದು ನಿಂಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿವರೆಗೆ ಇದು ನೋಡಿ ನಾ ಕಾಳು ಮೆಣಸಿನ ಕೊಟ್ಟೆಲ್ಲಿ ಗಿಡ ಹೆಂಗೆ ಮಾಡಿದ್ದೆ ತೋರಿಸಿದ್ದು ಹಿಂದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದಿ ಪುಟಿ ಕೊಟ್ಟೆನಲ್ಲಿ ಅದನ್ನ ನೆಕ್ಸ್ಟು ಮತ್ತು ಅಪ್ಲೋಡ್ ಮಾಡ್ತಿ ನೋಡಿದೆ ಕೊಟ್ಟೆ ಎಷ್ಟು ಸಣ್ಣಕ್ಕಿದ್ದು ಹೇಳಿ ಕರೆಕ್ಟ್ ಒಂದು 3 ಇಂಚಿನ ಕೊಟ್ಟೆಲ್ಲಿದ್ದು ಗಿಡ ಎಲ್ಲವ ನೋಡಿ ಎಷ್ಟು ಚಲೋ ಹಾಕ್ಯಂಜು ಹೇಳಿ ಇದು ಒಂದು 3 ತಿಂಗಳಾಯ್ತು ಕೊಟ್ಟೆಲ್ಲಿ ಹಾಕಿ 2 ತಿಂಗಳಾಯ್ತು ಇನ್ನೂ 2 ತಿಂಗಳ ಬಿಟ್ಟು ನಡುವಷ್ಟೊತ್ತಿಗೆ ಇದು ಸುಮಾರು 1 ಮಾರು ಆಗಷ್ಟು ಹಬ್ಬತ್ತು ನೋಡಿ ಹೆಂಗೆ ಹಬ್ಬತ್ತಾ ಇದ್ದುಳಿ ಎಷ್ಟು ಚಂದ ಜೂಳಿ ನೋಡಿ ತೋರಿಸ್ತಾ ಇದ್ದಿ ಈಗ ಅಲ್ಲಿ ನಂಗೆ ಗಿಡ ಮಾಡಿದ್ವಲ್ಲಿ ಅದನ್ನು ನೆಕ್ಸ್ಟು ಅಷ್ಟು ಆದ ಕೂಡಲೇ ನೆನೆಯ ಹೀಗೆ ಒಂದು ಸಿಮೆಂಟಿನ ಚೀಲಕ್ಕೆ ಶಿಫ್ಟ್ ಮಾಡ್ತೀಯ ನೋಡಿ ತೋರಿಸ್ತಾ ಇದ್ದಿ ಇಲ್ಲಿ ಇದೊಂದು ಕಳೆ ಹಬ್ಬಕ್ಕೆ ಅಂಜು ನೋಡಿದೆ ಇದು ಸಿಮೆಂಟಿನ ಚೀಲ ಇದಕ್ಕೆ ಶಿಫ್ಟ್ ಮಾಡಿದ್ದಿ ನೋಡಿ ಎಷ್ಟು ಚಲೋ ಆಜು ತೋರಿಸ್ತಾ ಇದ್ದಿ ನೋಡಿ ಒಂದು ಚೀಲಕ್ಕೆ ಶಿಫ್ಟ್ ಮಾಡ್ತೀಯ ಇದು ಹೋದ ವರ್ಷ ಹಾಕಿದ ಗಿಡ ಇದ್ರನ್ನ ಈಗ ಈ ವರ್ಷ ನೆಲಕ್ಕೆ ಹಾಕ್ತೀಯ ಈಗ ಒಂದು 4 ವರ್ಷದ ಹಿಂದೆ ಹೀಗೆ ಮಾಡಿದ ಒಂದು ಗಿಡ ತೋರಿಸ್ತೀಗ ನಿಂಗಕ್ಕೆ 4 ವರ್ಷದ ಹಿಂದೆ ಹಿಂಗೆಯ ಗಿಡ ಮಾಡಿ ನೆಟ್ಟಿದ್ಯಾ ಎಷ್ಟು ಚಲೋ ಆಗ್ತು ನೋಡಿ ಹಿಂಗೆ ಮಾಡಿ ನೆಟ್ಕೊಂಡ್ರೆ ಅಂದರೆ ಅದು ಬೇರಿಗೆಲ್ಲ ಪೆಟ್ಟಾಗ್ತಿಲ್ಲ ಅಲ್ಲಿ ಬೇಗ ಗಿಡ ಚಲೋ ಹಾಕಿತ್ತು ನೋಡಿ ಹಾಗೆ ಇಲ್ಲೊಂದು ಗಿಡ ಮಾಡಿದ್ದಿ ನೋಡಿ ಕಾಣ್ತಾ ಇದ್ದಿಕ್ಕು ನೋಡಿ ಇಷ್ಟೇ ಎತ್ತರಕ್ಕಾಜು ಇದು 4 ವರ್ಷದ ಗಿಡ ಎಷ್ಟು ಬೇಗ ದೊಡ್ಡಾಜು ನೋಡಿ ಇದಕ್ಕಿನ್ನು 2 ವರ್ಷ ಕಾಯಿ ಬಪ್ಪಲ್ ಅಣಕ್ತು ನೋಡಿ ಎಷ್ಟು ಬೇಗ ದೊಡ್ಡಾಗ್ತು ಹಿಂಗೆ ನಾವು ಗಿಡ ಮಾಡ್ಕೊಂಡ್ರೆ ಹೇಳಿ ತೋರಿಸ್ತಾ ಇದ್ದಿ ಈ ವಿಡಿಯೋ ನಿಗಕ್ಕೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ 4 ವರ್ಷದ ಗಿಡ ಹೆಂಗೆ ಆಜುಳು ತೋರಿಸ್ತಾ ಇದ್ದಿ ಇನ್ನು 2 ವರ್ಷ ಕಾಯಿ ಬತ್ತು ಇದು ನೋಡಿ ಎಷ್ಟು ಚಲೋ ಆಜುಳಿ ನಿಂಗಳು ಈ ಮೆಥಡ್ನಲ್ಲೇ ಒಂದು ಸರಿ ಟ್ರೈ ಮಾಡಿ ನೀರು ಶೀರೋ ಜಾಗದಲ್ಲಿ ಇಟ್ಟರತ್ತು ಕಾಯಿ ಘನ ಕಾಯಿ ನೋಡಿ ಅಂದರೆ ಈಗ ಬೀಜದ ಕಾಯಿಳೆ ಸೆಲೆಕ್ಟ್ ಮಾಡ್ತೀವಲ್ಲಿ ಆ ಕಾಯ ನೀರು ಶೀರುವಂಥ ಜಾಗದಲ್ಲಿ ಇಟ್ಟರತ್ತು ತನ್ನಾರೆ ಮಕ್ಕೆ ಬತ್ತು ಈಗ ನಾ ಹೆಂಗೆ ಬೆಳೆಸಿದ್ದಿ ನಿಂಗೆ ತೋರಿಸ್ದಿ ನಿಂಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡ್ತಿ ಇದನ್ನು ನೆಕ್ಸ್ಟ್ ನಾನು ನನ್ನ ಹಿತ್ತಲಲ್ಲಿ ಎಂತೆಂಥ ಇದ್ದು ತೋರಿಸ್ತಿ ಈಗ ಖಾಲಿ ಕೊಟ್ಟೆ ಇತ್ತುಳಿ ಕೊಟ್ಟೆಲ್ಲೆಲ್ಲ ನೋಡಿ ಹೆಂಗೆ ಹೆಸರು ಕಾಳು ಬೀಜ ಹಾಕಿದ್ದಿ ಎಲ್ಲ ಎಷ್ಟು ಚಲೋ ಆಜಾಳಿ ಹೀಗೆ ಪುಟಿ ಕೊಟ್ಟಲ್ಲಿ ಹೆಸರು ಕಾಳು ಹಾಕಿದ್ರೆ ನಮಗೆ ಬೇಕಾದಷ್ಟು ನಾವು ಬೆಳ್ಕೊಂಬಲ್ಲಾಗ್ತು ಇದೆಲ್ಲ ಡೀಟೇಲ್ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಅವಕ್ಕೂ ಈ ಮಾಹಿತಿ ಎಲ್ಲ ಇಷ್ಟ ಆಗಲಿ ಥ್ಯಾಂಕ್ ಯು ಈಗ ಇದಿಷ್ಟು ಮಾಡಿಕ್ಕೆ ಬಂದ್ಕೊಂಡು ಅನ್ನ ಮತ್ತು 4 ಪದಾರ್ಥ ರೆಡಿ ಆಗ್ತೀವಿ ನೋಡಿ ಅನ್ನ ಮತ್ತು 4 ಪದಾರ್ಥ ರೆಡಿ ಆಗ್ತೀವಿ ಇವತ್ತಿಂದು ಒಂದು ಹೀರೆಕಾಯಿ ಬಜ್ಜಿ ಒಂದು ಮಾಡಿ ಹಾಗಲಕಾಯಿ ಪಲ್ಯ
ಸೊಳೆ ಕೆಸಿನ ಸೊಪ್ಪಿನ ಪಲ್ಯ ಮೊಗೆಕಾಯಿ ಪೊಳೆಜ. ನಿಗಕ್ಕೆ ಹಿಂಗೆ ರಾಶಿ ಪದಾರ್ಥ ಹಾಕ್ಕೊಂಡು ಊಟ ಮಾಡಲು ಯಾರ್ಯಾರಿಗೆ ಇಷ್ಟ ಆಗ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಇವತ್ತಿನ 4 ಪದಾರ್ಥ ಮಾಡಿದ್ದಿ, ಯಾವ್ಯಾವುದು ತೋರಿಸ್ತಾ ಇದ್ದಿ. ಹೀಗೆ 3-4 ಪದಾರ್ಥ ಹಾಕ್ಕೊಂಡು ಊಟ ಮಾಡಲು ಯಾರ್ಯಾರಿಗೆ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಎಲ್ಲೋದಿಯೋ ಸೌಂಡ ಇಲ್ಲೇ? ಹಾಯ್, ಇವತ್ತೆಂತ ಭಾರಿ ಮೇನ್ ಅಣ್ಕಿಗಿದೆ. ಘನ ಬುದ್ಧಿ ಬಂದೋಜ ಬರಡ 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 ಬಾ ತಗ ಬಾಳೆಹಣ್ಣು ತಂಜಿ ತಿನ್ಕ. ನೋಡಿ ಇದು ಅಮ್ಮನ ಆಕಳ ಕರ. ಅದು ಇದು ಹೀಗೆ ಬಾಳೆಹಣ್ಣು, ಮಾವಿನಹಣ್ಣು, ಪೇರಲೆ ಹಣ್ಣು ಹಿಂಗಿದೆ ತಿನ್ಕೊಂಡು ಬೆಳೀತಾ ಇದ್ದು. ಡಯಟ್ ಅದರದ್ದು ಗೊತ್ತಾಯ್ತಾ. ನೋಡಲ್ಲಿ ಬಿಟ್ಟೆ ಹುಲ್ಲು ತಿನ್ನು ಅಂದರೆ ತಿಂತಿಲ್ಲ. ಹಿಂಗಿದ್ದಾರೆ ಭಾರಿ ಖುಷಿಯಿಂದ ತಿಂತು. ಇವತ್ತೆಲ್ಲ ಒಂಚೂರು ಮೇಯ್ತಾ ಇದ್ದು. ಇದಿಲ್ಲದೆ ಎಂದು ಯಾವ ವೀಡಿಯೋನೂ ಇಲ್ಲೇ ಅಲ್ದನ ಅಲ್ಲ. ಬಾ ನಿಂತ ಕೈ ಒಂಟಿ ಆಯ್ತು. 2 ಬಾಳೆಹಣ್ಣು ಕೊಟ್ಟಿದ್ದಿ ಸಾಕು. ಮತ್ತೆ ಬರಡ ಮತ್ತಿಲ್ಲ ಇಲ್ಲ ಮೈ ಹುಲ್ಲು ತಿನ್ನು ಬರಡ್ದ. ಬರಡ್ದ ಆಯ್ತು ಖಾಲಿ ಆಗೋಜು. ಕಡಿತಾಗ ಬರ್ತೀನಿ ಟಾಟಾ ಕಡೆಗೆ.